ಆಫ್ಟರ್ 2 ಇಯರ್ಸ್ ಆಯಿತು ನಾವಿಬ್ಬರು ಜೊತೆಗೆ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಹಾಯ್ ಹೆಲೋ, ನಾನು ಪೂಜಾ ಆ್ಯಂಡ್ ನನ್ನ ಜೊತೆ ಇದ್ದಾಳೆ ನನ್ನ ಬೆಸ್ಟ್ ಫ್ರೆಂಡು. ಸೊ ನಾವು ಇವತ್ತು ಅವಳು ನನಗೋಸ್ಕರ, ನಾನು ಅವಳಿಗೋಸ್ಕರ ಅಷ್ಟೇ ಇವತ್ತು ನಾವು ಡೇ ಸ್ಪೆಂಡ್ ಮಾಡೋರಿದ್ದೀವಿ. ಇವತ್ತು ನನ್ನ ಮಗನೂ ಇಲ್ಲ, ಅವಳ ಮಗನೂ ಇಲ್ಲ, ಆ್ಯಂಡ್ ಅವ್ರ ಹಸ್ಬೆಂಡ್ ಇಲ್ಲ, ನನ್ನ ಹಸ್ಬೆಂಡ್ ಇಲ್ಲ. ಓನ್ಲಿ ನಾವು ಇಬ್ಬರು ಮೊದಲು ಹೇಗಿರ್ತಿದ್ವಲ್ಲ ಆ ಥರ ಇವತ್ತು ಫುಲ್ ಡೇ ಇರೋರಿದ್ವಿ ಜೊತೆಗೆ. ಸೊ ಫಸ್ಟು ನಾವು ಟಿಕೆಟ್ ತೊಗೊಂಡು ಆ್ಯಂಡ್ ನಾವು ಹೋಗ್ತಾಯಿದ್ವಿ ಮೆಟ್ರೋ ಒಳಗಡೆ. ಸೊ ಈ ಪ್ಲೇಸು ನಂದು, ಆ್ಯಂಡ್ ಯಾವಾಗಲೂ ಅಪೋಸಿಟ್ ಆ ಪ್ಲೇಸ್ ಹತ್ರ ಅವಳು ನಿಂತ್ಕೊಂಡಿರ್ತಾಳೆ. ಸೊ ಅದನ್ನು ನಾವು ಮತ್ತೆ ಇವತ್ತು ನೆನ್ಪು ಮಾಡಿ ಮಾತಾಡಿಕೊಂಡು ನಾವು ಬರ್ತಾಯಿದ್ವಿ. ಇವಾಗ ಓರಿಯನ್ ಮಾಲು. ಸೊ ಓರಿಯನ್ ಮಾಲ್ ಹತ್ರ ನಾವು ಅವಾಗೆಲ್ಲ ತುಂಬ ಬರ್ತಾಯಿದ್ವಿ, ಓಡಾಡ್ಕೊಂಡು ಹೋಗ್ತಾಯಿದ್ವಿ, ತುಂಬ ಆಟ ಆಡ್ತಾಯಿದ್ವಿ. ಅಲ್ಲಿ ಬರೀ ಫೋಟೋಸ್ ತೆಗೆಯೋದು ಆ್ಯಂಡ್ ಎಲ್ಲ ಮಾಲಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಇರ್ತಾಯಿದ್ವಿ. ನಾನು ಇವಳು ಅಷ್ಟೇ, ಮತ್ತು ಜಾಸ್ತಿ ಜನ ನಮ್ಮ ಗ್ರೂಪಲ್ಲಿ ಇರಲಿಲ್ಲ. ಸೊ ಫೈನಲಿ ಒಳಗಡೆ ಬಂದ್ವಿ. ಬಿಕಾಸ್ ಈ ಔಟ್ ಸೈಡ್ ಇಷ್ಟು ಸೆಕೆ ಇತ್ತಲ್ವ, ಒಳಗಡೆ AC ಹತ್ರ ಬಂದ ತಕ್ಷಣ ನಮಗಂತೂ ಹಬ್ಬ ಅನಿಸ್ಬಿಡ್ತು. ಸೊ ನಾವು ಇವಾಗ ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ, ಬಟ್ ತಿನ್ನಲಿಲ್ಲ. ತಿಂದೇನೆ ಹಾಗೆ ಈಚೆ ಹೋಗ್ಬಿಟ್ವಿ. ಯಾಕಂದರೆ ಈಚೆ ಬಂದುಬಿಟ್ಟು ಮತ್ತು ನಾವು ತಿಂದಿದ್ದೇನು ನೋಡಿ, ಗೋಲ್ಗಪ್ಪ, 7 ಪಾನಿಪುರಿ. ನಿಮಗಂತೂ ಗೊತ್ತೇ ಇದೆ ನಮಗೆ ಪಾನಿಪುರಿ ಎಷ್ಟು ಇಷ್ಟ ಇರುತ್ತೆ ಅಂತ. ಸೊ ಫೈನಲಿ ತಿಂದಾದ್ಮೇಲೆ ನಾವು ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ವಿ ಬಸ್ಸಲ್ಲಿ ಹೋಗೋಣ ಅಂತ. ನೋಡಿ ಬಸ್ಸು ಸ್ಟಾಪ್ ಮಾಡಿಲ್ಲ, ಅದಕ್ಕೆ ಮೂಡ್ ಆಫ್ ಆಯಿತು. ನಾವು ಹೋಗ್ಬಿಟ್ವಿ ಆಟೋದಲ್ಲಿ. ಸೊ ಆಟೋದಲ್ಲಿ ಹೋಗ್ತಾಯಿದ್ವಿ ನಾನು ಅವಳು. ಆಟೋಯಿಂದ ನಾವು ಹೋದ್ವಿ ಮಲ್ಲೇಶ್ವರಂಗೆ. ಮಲ್ಲೇಶ್ವರಂದಲ್ಲಿ ಏನಕ್ಕೆ ಹೋಗಿದ್ವಿ, ಶಾಪಿಂಗ್ ಮಾಡೋಕ್ಕಿಲ್ಲ, ಬರೀ ನೋಡೋಕ್ಕೆ ಅಷ್ಟೇ. ಚೆನ್ನಾಗಿ ಎಲ್ಲ ನೋಡಿಕೊಂಡು ಮಲ್ಲೇಶ್ವರಂದಲ್ಲೂ ಕೂಡ ಚೆನ್ನಾಗಿ ಅಡ್ಡಾಡಿ ಎಲ್ಲ ಬರೀ ನೋಡ್ಕೊಂಡು ಹೋಗ್ತಾಯಿದ್ವಿ. ನಮಗೆ ಜಸ್ಟು ಇಬ್ಬರು ಟೈಮ್ ಸ್ಪೆಂಡ್ ಮಾಡೋದಿತ್ತು ಅಷ್ಟೇ, ನಮಗೇನು ಶಾಪಿಂಗ್ ಅದೇನು ಇರಲಿಲ್ಲ. ಸೊ ಏನಾದರೂ ತಿನ್ನೋಣ ಅಂದರೆ ನೋಡಿ ಫೈನಲ್ ನಾವು ಏನು ತಿಂತಾಯಿದ್ದೀವಿ, ಮಾವಿನಕಾಯಿ. ಅದು ಕಟ್ ಆಗಿರೋದು ತುಂಬ ಟೇಸ್ಟಾಗಿತ್ತು ಬಿಡಿ. ಸೊ ಫೈನಲಿ ನಮ್ಮದು ಪಿಜ್ಜಾ ತಿನ್ನೋ ಟೈಮ್ ಬಂತು. ಯಾಕಂದರೆ ನಾವು ತುಂಬ ಬಿಸಿಲಲ್ಲಿ ಅಡ್ಡಾಡಿದ್ವಿ, ಸೊ ತುಂಬ ಹೊಟ್ಟೆ ಹಸಿತಿತ್ತು. ಸೊ ಫೈನಲಿ ನಾವು ಪಿಜ್ಜಾದಲ್ಲಿ ಬಂದ್ವಿ. ಇವಾಗ ಇದು ಕಾಂಬೋ ತೊಗೊಂಡಿರೋದು ನಾವು, ಆ್ಯಂಡ್ ಅದರಲ್ಲಿ ನಮ್ಗೆ ಇಷ್ಟ ಆಗಿರೋದು ಇದು ಕೇಕು ಮತ್ತು ಪಿಜ್ಜಾ. ಅದು ಗಾರ್ಲಿಕ್ ಬ್ರೆಡ್ ಅಂತೂ ನಮಗೆ ತುಂಬ ಇಷ್ಟನೇ ಆಗಿಲ್ಲ, ಆದರೂ ಏನು ಮಾಡೋದು, ಅದು ಕಾಂಬೋದಲ್ಲಿ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ತೊಗೊಂಡ್ವಿ. ಸೊ ಇಬ್ಬರು ನಾವು ಇದನ್ನು ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಇಬ್ಬರು ಜೊತೆಗೆ ಎಲ್ಲ ಏನು ಮೆಮೊರಿ ನಮ್ಮದು ಇತ್ತು ಅದೆಲ್ಲ ಮಾತಾಡಿಕೊಂಡು. ಇದರಲ್ಲಿ ಇನ್ನೂ ನನ್ನ ಫ್ರೆಂಡ್ಸ್ ಮಿಸ್ ಇದ್ದಾರೆ, ಅವ್ರು ನೋಡ್ತಾ ಇದ್ದರೆ ನೆಕ್ಸ್ಟ್ ಟೈಮ್ ನಾವೆಲ್ಲ ಹೋಗೋಣ. ಇದನ್ನು ನೋಡಿಬಿಟ್ಟು ಕಮೆಂಟಲ್ಲಿ ಮಾಡಬೇಡಿ ನಮ್ಮನ್ನ ಬಿಟ್ಟೇ ಹೋಗಿಬಿಟ್ರಿ ಅಂತ. ಇದು ಸಡನ್ನೇ ಆಗಿ ಪ್ಲ್ಯಾನ್ ಆಗಿದ್ದು. ಸೊ ಸಡನ್ನಾಗಿ ನಾವು ಹೋಗಿರೋದು. ಸೊ ನಾನು ಇವಾಗ ಈ ಕೇಕ್ ತಿಂತಾಯಿದ್ದೆ. ನನಗೆ ಕೇಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನಾನು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡ್ತೀನಿ, ಆಗುತ್ತೆ ಇಲ್ಲ ಅಂತ ಅದು ನನಗೆ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಸೊ ತಿನ್ನುವಾಗ ಅದು ಬಿದ್ದೋಯ್ತು. ನನ್ನ ಫ್ರೆಂಡು ನೋಡಿ ಏನು ಬೀಳ್ಸ್ಕೊಂಡು ತಿಂತಿದೆ ಅಂತ ಅಂತಿದ್ಲು. ಸೊ ಅದಕ್ಕೆ ಇಲ್ಲಿ ನನಗೆ ನಕ್ಬಿಟ್ಟೆ. ಸೊ ಅವಳಿಗೂ ಕೂಡ ಈ ಕೇಕ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಅದು ಒಂದೇ ಇಷ್ಟ ಆಯಿತು ಅವಳಿಗೆ, ಪಿಜ್ಜಾ ಅದೇನಾಗಿಲ್ಲ. ಸೊ ಇಲ್ಲಿಂದ ನಾವು ತಿಂದಾದ್ಮೇಲೆ ಎಲ್ಲಿ ಬಂದಿದ್ವಿ, ಝುಡಿಯೋಗೆ ಬಂದ್ವಿ. ಸೊ ಝುಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಟ್ರೈ ಮಾಡಿ ಈ ಥರ ಹಾಕೋಗ್ತಾರೆ. ಇದು ಚೆನ್ನಾಗಿ ಅನ್ಸಲ್ಲಲ್ವ. ಸೊ ನೀವು ಯಾವ ಥರ ನೋಡ್ತೀರಾ ಅದೇ ಪ್ಲೇಸಲ್ಲಿ ಇಟ್ಟೋದ್ರೆ ಅಲ್ಲೂ ಚೆನ್ನಾಗಿರ್ತಿತ್ತು. ಬಟ್ ಓಕೆ ಇರಲಿ. ಸೊ ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಗಿತ್ತು. ನನ್ನ ಫ್ರೆಂಡ್ ಅಂದ್ಲು ಬೇರೆ ಕಲರ್ ಇದ್ದರೆ ತೊಗೊತಾ ಇದ್ವಿ, ಈ ಕಲರ್ ಬೇಡ ಅಂದ್ಬಿಟ್ಲು. ಸೊ ಇದನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ವಿ. ನಾವು ಈ ಇಡೀ ದಿನದಲ್ಲಿ ಬರೀ ಓಡಾಡಿದ್ವಿ ಅಷ್ಟೇ, ತಿನ್ನೋದು ಮಾಡಿದ್ವಿ ಅಷ್ಟೇ, ಇನ್ನೇನು ಶಾಪಿಂಗ್ ಮಾಡಿಲ್ಲ, ಓನ್ಲಿ ನೋಡೋದು ಅಷ್ಟೇ ಮಾಡಿದ್ವಿ ಇವತ್ತು. ಸೊ ಇವತ್ತು ಡೇ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಜೊತೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.